ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಎರಡನೇ ಬಾರಿಗೆ ಯಶಸ್ವಿಯಾಗಿ ಬಾಹ್ಯಾಕಾಶಯಾನ ಮುಗಿಸಿದ್ದಾರೆ. 4 ತಿಂಗಳ ನಂತರ ಈಗ ಕಜಕಿಸ್ತಾನದ ಅರ್ಕಾಲಿಕ್ಗೆ ಬಂದಿಳಿದಿದ್ದಾರೆ. ಸುನಿತಾ ಭಾರತೀಯ ಮೂಲದ ಅಮೆರಿಕ ಪ್ರಜೆ. ಸುನಿತಾಗೆ ಮಲೆನ್ಚೆಂಕೋ ಹಾಗೂ ಅಕಿ ಹೊಶಿದೆ ಸಾಥ್ ನೀಡಿದರು. ಇಬ್ಬರ ಜೊತೆ ಬಾಹ್ಯಾಕಾಶಯಾನ ಕೈಗೊಂಡಿದ್ದ ಸುನಿತಾ ಈಗ ವಾಪಸ್ ಬಂದಿದ್ದಾರೆ. ಆತನೊಬ್ಬ ಅಪ್ಪಟ ಕೃಷಿಕನ ಮಗ. ಹುಟ್ಟಿ ಬೆಳೆದದ್ದು ಕುಗ್ರಾಮದಲ್ಲಿ. ಆದರೆ ಮೊದಲ ಪಂದ್ಯದಲ್ಲೇ ದೇಶವೇ ತನ್ನ ಕಡೆ ತಿರುಗಿ ನೋಡುವಂತೆ ಮಾಡಿದ ಅದ್ಭುತ ಪ್ರತಿಭೆ. ಸಕ್ಕರೆನಾಡು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ದೊಡ್ಡ ಹಾಸಗಾವಿ ಗ್ರಾಮದ ಶರತ್ ಮೊದಲ ರಣಜಿ ಪಂದ್ಯದಲ್ಲೇ ಎಲ್ಲರ ಗಮನ ಸೆಳೆಯುವಂತೆ ಮಾಡಿದ್ದಾರೆ. ಮೀರತ್ನಲ್ಲಿ ಉತ್ತರ ಪ್ರದೇಶ ವಿರುದ್ಧ ನಡೆಯುತ್ತಿರುವ ರಣಜಿ ಪಂದ್ಯದಲ್ಲಿ ರಾಜ್ಯ ತಂಡದ ಶರತ್ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ ಪಡೆಯುವ ಮೂಲಕ ಗಮನ ಸೆಳೆದಿದ್ದಾರೆ. ಶಿವಲಿಂಗಯ್ಯ ಮತ್ತು ಪುಟ್ಟಗೌರಮ್ಮ ದಂಪತಿಯ ಎರಡನೇ ಮಗ ಶರತ್ ಬಾಲ್ಯದಿಂದಲೇ ಕ್ರೀಡೆಯಲ್ಲಿ ಅಪಾರ ಆಸಕ್ತಿ ಹೊಂದಿದ್ರು. ಮೊದಲು ಕಬಡ್ಡಿ ಆಟಗಾರನಾಗಿದ್ದ ಶರತ್ ಅನಂತರ ಕ್ರಿಕೆಟ್ನಲ್ಲಿ ಆಸಕ್ತಿ ಬೆಳೆಸಿಕೊಂಡ್ರು. ಈತನಲ್ಲಿದ್ದ ಪ್ರತಿಭೆ ಗುರುತಿಸಿದ ಕ್ರಿಕೆಟ್ ಪಂಡಿತರು ವಿದ್ಯಾರಣ್ಯ ಕ್ರಿಕೆಟ್ ಕ್ಲಬ್ನಲ್ಲಿ ತರಬೇತಿ ಕೊಡಿಸಿದ್ರು. ಬಳಿಕ ಬೆಂಗಳೂರು ಹೆರಾನ್ಸ್ ಕ್ಲಬ್ನಲ್ಲಿ ತರಬೇತಿ ಪಡೆದರು. ಈಗ ರಾಜ್ಯ ರಣಜಿ ತಂಡವನ್ನು ಪ್ರತಿನಿಧಿಸಿರುವ ಶರತ್ ತಾವೊಬ್ಬ ಉತ್ತಮ ಬೌಲರ್ ಎಂಬುದನ್ನು ಮೊದಲ ಪಂದ್ಯದಲ್ಲೇ ಸಾಬೀತುಪಡಿಸಿದ್ದಾರೆ. ದೇಶ ಕಂಡ ಅಪ್ರತಿಮ ರಾಜಕಾರಣಿ ಇಂದಿರಾ ಗಾಂಧಿ. ಐರನ್ ಲೇಡಿ ಅಂತಾನೆ ಕರೆಸಿಕೊಳ್ಳುತ್ತಿದ್ದ ಇಂದಿರಾಗೆ ಇಂದಿರಾ ಅವರೇ ಸಾಟಿ. ಭಾರತದ ಮೊದಲ ಮಹಿಳಾ ಪ್ರಧಾನಿ ಅನ್ನೋ ಹೆಗ್ಗಳಿಕೆಗೆ ಭಾಜನರಾಗಿದ್ದ ಇಂದಿರಾ ಗಾಂಧಿ ಪ್ರಧಾನಿಯಾಗಿ ಭಾರತವನ್ನು ಸತತ 15 ವರ್ಷಗಳ ಕಾಲ ಆಳಿದ್ದ ದಿಟ್ಟ ಮಹಿಳೆ. ನವೆಂಬರ್ 19 ಬಂದರೆ ಸಾಕು ಇಂದಿರಾ ಗಾಂಧಿ ಮತ್ತೆ ನೆನಪಾಗ್ತಾರೆ. ಯಾಕಂದರೆ ನವೆಂಬರ್ 19 ಇಂದಿರಾ ಗಾಂಧಿ ಅವರ ಜನ್ಮದಿನ. ಸೋಲು ಗೆಲುವು ಎರಡನ್ನೂ ಸಮನಾಗಿ ಎದುರಿಸಿ ಬದುಕಿನುದ್ದಕ್ಕೂ ತನ್ನ ಧೈರ್ಯದ ಮೂಲಕ ಭಾರತವನ್ನು ಆಳಿದ ದಿಟ್ಟ ನಾರಿ ಇಂದಿರಾ ಗಾಂಧಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂದಿರಾ ಅವರ ಅಪರೂಪದ ಛಾಯಾಚಿತ್ರಗಳನ್ನು ನೀವು ಇವತ್ತು ನೋಡಬಹುದು. ಆಂಧ್ರದ ಉದ್ಯಮಿಯೊಬ್ಬರು ತಿರುಪತಿ ಬಳಿಯ ತಿರುಚಾರುನಲ್ಲಿರುವ ಪದ್ಮಾವತಿ ದೇವಿಗೆ 5 ಕೋಟಿ ರೂಪಾಯಿ ಬೆಲೆಯ ಸೀರೆಯನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಟ್ರಾನ್ಸ್ ಸ್ಟೋರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಕಂಪನಿ MD ಚಿರುಕುರಿ ಶ್ರೀಧರ್ ಕಾರ್ತಿಕ್ ಪಂಚಮಿ ಪ್ರಯುಕ್ತ ಈ ಸೀರೆಯನ್ನು ದೇವಿಗೆ ಅರ್ಪಿಸಿದ್ದಾರೆ. ಈ ಸೀರೆ ತಯಾರಿಗೆ 9.6 kg ತೂಕದ ಶುದ್ಧ ಚಿನ್ನವನ್ನು ಬಳಸಲಾಗಿದೆ. ಅಲ್ಲದೆ 880 ಗ್ರಾಂ ತೂಕ ವಜ್ರ, ರೂಬಿ, ಎಮರಾಲ್ಡ್ ಹಾಗೂ ಮುತ್ತುಗಳನ್ನು ಕೂಡ ಸೀರೆಯಲ್ಲಿ ಪೋಣಿಸಲಾಗಿದೆ. ಇದರ ತಯಾರಿಗೆ ನೇಗೆಯವರು 4 ತಿಂಗಳುಗಳ ಕಾಲ ಶ್ರಮಿಸಿದ್ದಾರೆ. ಅತಿ ಹೆಚ್ಚು ಚಿನ್ನವನ್ನು ಬಳಸಿದರೂ ಈ ಸೀರೆಯನ್ನು ರೇಷ್ಮೆ ಸೀರೆಯಂತೆ ಮಡಚಬಹುದು. ಚಿರುಕುರಿ ಶ್ರೀಧರ್ ಅವರಿಗೆ ದೇವರ ಮೇಲೆ ಅಪಾರ ಭಕ್ತಿ. ಕಳೆದ ಬಾರಿ ಪದ್ಮಾವತಿಯ ದರ್ಶನ ಪಡೆದ ಮೇಲೆ ಅವರಿಗೆ ತಿರುಪತಿ ಚೆನ್ನೈ ರಸ್ತೆ ಕಾಮಗಾರಿಯ ಗುತ್ತಿಗೆ ಕೆಲಸ ಒಲಿದು ಬಂದಿತ್ತು. ಇದರಿಂದ ಖುಷಿಯಾದ ಶ್ರೀಧರ್ ಈ ಭಾರಿ ಮೊತ್ತದ ಉಡುಗೊರೆಯನ್ನು ನೀಡಿದ್ದಾರೆ. ಶ್ರೀಧರ್ ಈ ಹಿಂದೆ ವಿಜಯವಾಡ ಕನಕದುರ್ಗಮ್ಮನಿಗೆ ಕೂಡ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳನ್ನು ಅರ್ಪಿಸಿದರು. ಶಿವನ ಭಕ್ತರೇ ಹಾಗೆ. ಶಿವನ ಮೇಲಿನ ಭಕ್ತಿಯಿಂದ ಯಾವ ತ್ಯಾಗಕ್ಕೂ ಸಿದ್ಧರಾಗ್ತಾರೆ. ಬೇಡ್ರ ಕಣ್ಣಪ್ಪ ಶಿವನಿಗಾಗಿ ತನ್ನ ಕಣ್ಣನ್ನೇ ಕೊಟ್ಟಿದ್ದನೆಂದು ಪುರಾಣಗಳಲ್ಲಿ ಕೇಳಿದ್ದೇವೆ. ಆದರೆ ಇಲ್ಲೊಬ್ಬ ಅಜ್ಜಿ ತನ್ನ
4 ಮನೆಗಳನ್ನು ಮಾರಿ ಶಿವನ ದೇಗುಲ ನಿರ್ಮಿಸಿದ್ದಾರೆ. ತುಮಕೂರಿನ 80 ವರ್ಷದ ಭ್ರಮರಾಂಬಿಕಮ್ಮ ಶಿವನಿಗಾಗಿ ಈ ತ್ಯಾಗ ಮಾಡಿದ್ದಾರೆ. ಆಕೆಗೆ ದಿನವೂ ಶಿವ ಕನಸಿನಲ್ಲಿ ಬಂದು ಲಿಂಗ ಪ್ರತಿಷ್ಠಾಪನೆಗೆ ಪ್ರೇರೇಪಿಸ್ತಾ ಇದ್ದಂತೆ. ಹೀಗಾಗಿ SIT ಬಡಾವಣೆಯಲ್ಲಿದ್ದ 4 ಮನೆಗಳನ್ನು ಮಾರಿ ಕೊರಟಗೆರೆ ತಾಲೂಕಿನ ವಡ್ಡಗೆರೆಯಲ್ಲಿ 1.3 ಎಕರೆ ಪ್ರದೇಶದಲ್ಲಿ ಬೃಹತ್ ಶಿವಪಾರ್ವತಿ ಕೋಟಿಲಿಂಗೇಶ್ವರ ದೇಗುಲ ನಿರ್ಮಿಸಿದ್ದಾರೆ. ಅಲ್ಲದೆ 10,000ಕ್ಕೂ ಹೆಚ್ಚು ಲಿಂಗಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿ ಕೋಟಿ ಲಿಂಗ ಪ್ರತಿಷ್ಠಾಪಿಸಬೇಕು ಎಂಬುದು ಭ್ರಮರಾಂಬಿಕಾ ಅಮ್ಮರವರ ಕನಸಾಗಿದ್ದು ಅದಕ್ಕಾಗಿ ಪ್ರಯತ್ನ ಮುಂದುವರಿಸಿದ್ದಾರೆ. ಇವರ ಭಕ್ತಿ ಕಂಡು ಇತರರೂ ದೇಗುಲದ ಅಭಿವೃದ್ಧಿಗೆ ನೆರವು ನೀಡುತ್ತಿದ್ದಾರೆ. ನಾನು ವಾಸ ಇದ್ದ ಮನೆನ ಯಾರಿಗೂ ಕೊಟ್ಟಿರಲಿಲ್ಲ. ಅದನ್ನು ಮಾರಿಬಿಟ್ಟು ಆ ದುಡ್ಡನ್ನು ಏನು ಮಾಡಬೇಕು ಅಂತ ಯೋಚನೆ ಬಂತು. ಈ ದೇವಸ್ಥಾನ ಮಾಡಬೇಕು ಅಂತ ಮನಸ್ಸಿಗೆ ಭಾಳ ಇತ್ತು. ಆಮೇಲೆ ನನ್ನ ಮಗ ಈ ವಡ್ಗೆರೆಗೆ ಬಂದರು, ವಾಕ್ ಬರೋರು, ಈ ಜಾಗ ನೋಡಿ ಚೆನ್ನಾಗಿದೆ, ಇಲ್ಲಿ ಮಾಡಬೇಕು ಅಂತೇಳಿ ನನಗೆ ಫೋನ್ ಮಾಡ್ದೆ. ಅಮ್ಮ ಹಿಂಗೆ ಬಂದ್ರಮ್ಮ ಅಂತ. ಆಗ ಬಂದು ನೋಡಿದೆ, ಚೆನ್ನಾಗಿ ಕಾಣ್ತು ಜಾಗ. ಇದಕ್ಕೆ ನನ್ನ ಮಗನ್ನ ಕೊಟ್ಬಿಟ್ಟು ಕುರ್ಸಿ ಮಾಡಿಸಿ ಎಲ್ಲ ನನ್ನ ಮಗನೇ ಮುಂದೆ ನಿಂತು ಎಲ್ಲ ಮಾಡಿಸ್ತಾ ಇದ್ದಾರೆ. ತಾಯಿಯವರಿಗೆ ತುಂಬ ದಿನದಿಂದ ಪ್ಯಾರಾಲಿಸಿಸ್ ಆಗಿತ್ತು, ಹಾರ್ಟ್ ಅಟ್ಯಾಕ್ ಆಗಿತ್ತು, BP ಇದೆ, ಶುಗರ್ ಇದೆ. ಅಲ್ಲಿ ಆಗಾಗ್ಗೆ ಆಸ್ಪತ್ರೆಗಳಿಗೆ ಹೋಗ್ತಾಯಿದ್ದು. ಬಟ್ ಇಲ್ಲಿ ನಾವು 1 ವರ್ಷದಿಂದ ಈ ದೇವಸ್ಥಾನ ಆದಾಗಲಿಂದ ನಮ್ಮ ತಾಯಿಯವರು ಇಲ್ಲೇ ಇದ್ದಾರೆ. ಒಂದು ದಿನವೂ ಕೂಡ ಆಸ್ಪತ್ರೆಗೆ ಹೋಗಿಲ್ಲ. ಇದು ನಮಗೆ ಮೊದಲನೇ ಒಂದು ಅನುಕೂಲ ಆಯಿತು. ದೇವಸ್ಥಾನಗಳಿಂದ ಪಾದರಕ್ಷೆಗಳನ್ನು ದೂರವಿಡುವುದು ಸಾಮಾನ್ಯ. ಆದರೆ ಗುಲ್ಬರ್ಗಾ ಜಿಲ್ಲೆ ಆಳಂದ ತಾಲೂಕಿನ ಗೋಳ ಲಕ್ಕಮ್ಮ ದೇವಿ ಸ್ವಲ್ಪ ಡಿಫ್ರೆಂಟ್. ಯಾಕಂದರೆ ಭಕ್ತರು ಹರಕೆ ರೂಪದಲ್ಲಿ ಚಪ್ಪಲಿಗಳನ್ನೇ ದೇವಿಗೆ ಅರ್ಪಿಸ್ತಾರೆ. ಇದು ಲಕ್ಕಮ್ಮ ದೇವಿ ಜಾತ್ರೆ ವಿಶೇಷ. ಜಾತ್ರೆ ಸಂದರ್ಭದಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಕಟ್ಟಿಕೊಳ್ತಾರೆ. ಹರಕೆ ಪೂರ್ಣಗೊಂಡರೆ ಭಕ್ತರು ದೇವಸ್ಥಾನದ ಎದುರಿಗಿರುವ ಬೇವಿನ ಗಿಡಕ್ಕೆ ಹೊಸ ಪಾದರಕ್ಷೆಗಳನ್ನು ತಂದು ಕಟ್ಟುತ್ತಾರೆ. ಜಾತ್ರೆಗೆ ಬಂದ ಸಾವಿರಾರು ಭಕ್ತರು ಈ ಪಾದರಕ್ಷೆಗಳಿಗೆ ಭಕ್ತಿಯಿಂದ ಕೈ ಮುಗಿಯುತ್ತಾರೆ. ಹರಕೆ ಹೊತ್ತು ಬೇಡಿಕೆ ಈಡೇರಿಸವ್ವ ಅಂತ ಪ್ರಾರ್ಥಿಸ್ತಾರೆ. ಇನ್ನು ಎಲ್ಲ ದೇವರಿಗೂ ಎದುರಿನಿಂದ ಪೂಜಿಸಲಾಗುತ್ತೆ. ಆದರೆ ಲಕ್ಕಮ್ಮ ದೇವಿಗೆ ಹಿಂಭಾಗದಿಂದ ಪೂಜೆ ಸಲ್ಲಿಸಲಾಗುತ್ತೆ. ಇದು ಈ ದೇವಸ್ಥಾನದ ವಿಶೇಷ. ನೀವೆಲ್ಲ ಕಾರ್ ರೇಸ್, ಬೈಕ್ ರೇಸ್ ನೋಡಿರ್ತೀರಾ, ಎಲ್ಲಾದರೂ ಎಮ್ಮೆ ರೇಸ್ ನೋಡಿದ್ದೀರಾ. ಎಮ್ಮೆಗಳಿಗೆ ಫೇಮಸ್ ಆಗಿರೋ ಧಾರವಾಡ ಜಿಲ್ಲೆಯ ದಡ್ಡಿ ಕಮಲಾಪುರದಲ್ಲಿ ವಿಶಿಷ್ಟ ರೇಸ್ ನಡೆಯಿತು. ಇಲ್ಲಿನ ಗೌಳಿ ಜನಾಂಗದವರು ದೀಪಾವಳಿ ಹಬ್ಬ ಮುಗಿಸಿ ಪ್ರತಿ ವರ್ಷ ಎಮ್ಮೆ ರೇಸ್ ಮಾಡ್ತಾರೆ. ಅಂತೆ ಈ ಬಾರಿ ಕೂಡ ಎಮ್ಮೆ ರೇಸ್ ಅದ್ದೂರಿಯಾಗಿ ನಡೆಯಿತು. ಮುಂದೆ ತಮ್ಮ ಮಾಲೀಕ ಬೈಕ್ ಓಡಿಸಿಕೊಂಡು ಹೋಗ್ತಿದ್ರೆ ಎಮ್ಮೆಗಳು ಅವನನ್ನು ಹಿಂಬಾಲಿಸುತ್ತಾ ಓಡ್ತಿದ್ವು. ಸುಮಾರು 20 ಹಳ್ಳಿಗಳಿಂದ ಬಂದಿದ್ದ 100 ಎಮ್ಮೆಗಳು ರೇಸ್ನಲ್ಲಿ ಪಾಲ್ಗೊಂಡಿದ್ದು. ಸಖತ್ ದಪ್ಪಗಿದ್ದರೂ ಗೆಲುವಿಗಾಗಿ ನಾ ಮುಂದು ತಾ ಮುಂದು ಅಂತ ಎಮ್ಮೆಗಳು ಓಡ್ತಾ ಇದ್ವು. ಗೆದ್ದ ಎಮ್ಮೆಗಳಿಗೆ ನಗದು ಬಹುಮಾನ ನೀಡಿ ಬೆಳ್ಳಿ ಕಡಗವನ್ನು ಕೂಡ ತೊಡಿಸಲಾಯಿತು. ಸರಿ, ಹಾಗಿದ್ರೆ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಟೇಕ್ ಕೇರ್, ಬಾಯ್.